ದಾವಣಗೆರೆಯಲ್ಲಿ ನಡೆದ ಗಲಭೆ ಪ್ರಕರಣದಲ್ಲಿ ಗಣೇಶೋತ್ಸವ ಸಮಿತಿಯಲ್ಲಿ ಇದ್ದಂತಹ 8 ಯುವಕರ ಬಂಧನವನ್ನ ಮಾಡಿದ್ದಾರೆ. ಇದೀಗ ಪೊಲೀಸರ ವಿರುದ್ಧ ಯುವಕರ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೇ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆ ನಾಗಮಂಗಲದಲ್ಲಿ ಏನ್ ಕೇಳಿಬಂತು, ಅದೇ ಪ್ರಶ್ನೆ ಈಗ ದಾವಣಗೆರೆಯಲ್ಲೂ ಕೂಡ ಪೋಷಕರು ಕೇಳ್ತಾ ಇದ್ದಾರೆ. ಅವರವರ ವೈಯಕ್ತಿಕ ಕಿತ್ತಾಟಕ್ಕೆ ನಮ್ಮ ಮಕ್ಕಳು ಬಲಿಪಶುಗಳಾಗಿದ್ದಾರೆ. ಗಣೇಶ ವಿಸರ್ಜಿಸಿ ಮನೆಯಲ್ಲಿ ಮಲಗಿದ್ದವರನ್ನ ಪೊಲೀಸರು ಬಂದು ಕರೆದುಕೊಂಡು ಹೋಗಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಅರೆಸ್ಟ್ ಮಾಡಲಾಗಿದೆ. ಕಲ್ಲು ಹೊಡೆದವರು ರಾಜಾರೋಷವಾಗಿ ಓಡಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ ಪೋಷಕರು ಕಿಡಿನುಡಿಯನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 2 ಗಂಟೆಯ ಸುಮಾರಿಗೆ ಗಣೇಶೋತ್ಸವ ಸಮಿತಿಯ 8 ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು, ಅಮಾಯಕರನ್ನ ಮಾತ್ರ ಅರೆಸ್ಟ್ ಮಾಡ್ತೀರಿ, ಯಾರು ಗಲಭೆನ ಎಬ್ಬರಿಸ್ತಾರೆ ಅಂಥವರಿಗೆ ನೀವು ರಾಜಾರೋಷವಾಗಿ ಓಡಾಡ್ಲಿಕ್ಕೆ ಬಿಡ್ತೀರಿ, ಇದು ಯಾವ ರೀತಿಯ ನ್ಯಾಯ ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದಾರೆ. ದಾವಣಗೆರೆ ಬೇತೂರು ರಸ್ತೆಯಲ್ಲಿ ನಡೆದಂತಹ ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಪೊಲೀಸರು ಕೂಡ ಬಂಧನ ಮಾಡಿರುವಂಥದ್ದು, ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರುವಂಥದ್ದು. ಆದರೆ ಇದು ಗಲಾಟೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವರವರ ವೈಯಕ್ತಿಕ ಕಿತ್ತಾಟದಿಂದ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಅಳಲನ್ನು ಕೂಡ ಇಲ್ಲಿ ಅವರ ಪೋಷಕರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಮುದ್ದಭವಿ ಕಾಲೋನಿಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದರ ಮೆರವಣಿಗೆ ಹೋಗ್ತಾ ಇರುತ್ತೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಕೂಡ ಅದರಲ್ಲಿ ಭಾಗವಹಿಸ್ತಾನೆ. ಸತೀಶ್ ಪೂಜಾರಿ ಭಾಗವಹಿಸಿದ ಅನ್ನುವಂಥ ನಿಟ್ಟಿನಲ್ಲಿ ಮುಸ್ಲಿಂ ಕೆಲ ಯುವಕರು ಕಲ್ಲು ತೂರಾಟ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಯಾವಾಗ ಕರ್ಕೊಂಡು ಹೋಗಿದ್ದು, ಏನ್ ಕತೆ ನಿಮ್ಮ ಮಕ್ಕಳನ್ನ? 3 ಗಂಟೆಗೆ ಕರ್ಕೊಂಡು ಹೋದ್ರಿ. ಬೆಳಗ್ಗೆ 3 ಗಂಟೆಗೆ ಕರ್ಕೊಂಡು ಹೋದ್ರು. ಮಕ್ಕಂದಿದ್ರಿ, ಬಂದು ಪೊಲೀಸರು ಬಂದು ಕಥೆ ದಬ ದಬ ಹೊಡೆದು ಕರ್ಕೊಂಡು ಹೋದ್ರು. ಅಂದ್ರೆ ಇದಕ್ಕೂ ಗಲಾಟಿಗೂ ಅದಕ್ಕೂ ಸಂಬಂಧ ಇದೆ ಅಂತಂದು ಅವ್ರು ಕರ್ಕೊಂಡು ಹೋಗಿದ್ದು. ಕಲ್ಲು ತೂರಾಟ ಮಾಡಕ್ ಹೋಗಿದ್ರ, ಏನ್ ಕತೆ? ಏನಿಲ್ರಿ, ಮೆರವಣಿಗೆಲ್ಲೇ ಅದಾರ, ಗಣಪನ ಹಿಡ್ಕೊಂಡು ಅದಾರ. ಗಣಪನ ಹಿಡ್ಕೊಂಡವ್ರಿಗೆ ಒಳಗೆ ಹಾಕಿದಾರ. ಬಿಟ್ಟು ಬಂದ ಮನ್ಯಾಗ ಮಕ್ಕಂದಾರಿಗೆ ಬಂದು ಎಬ್ಸ್ಕೊಂಡ್ ಹೋಗ್ಯಾರ್ರಿ ಅವ್ರು. ಗಣಪನ ಹಿಡ್ಕೊಂಡ್ ಬಂದು ಹೋಗಿ ಬಾವಿ ಇದಕ್ಕೆ ಹಾಕಿ ಹರಿಹರದೊಳಗೆ ಹಾಕಿ ಅದರಿಂದ ಜೀಪ್ ಹೋಗಿತ್ತಂತ್ರಿ. ಜೀಪ್ ಹೋದ್ರು ಅವ್ರಿಂದ ಬಂದ್ರು ಅವ್ರ ಮನ್ಯಾಗ ಮಕ್ಕಂಡವ್ರನ್ನ ಕರ್ಕೊಂಡು ಬಂದ್ ಮನೆ ನುಗ್ಗಿ ಪೊಲೀಸರು ಕರ್ಕೊಂಡು ಹೋಗ್ಯಾರ. ಒಂದ್ ಕಡೆ ಕಲ್ಲು ತೂರವ್ರನ್ನೆಲ್ಲ ಬಿಡ್ತಾರೆ, ಅಮಾಯಕರನ್ನೆಲ್ಲ ಅರೆಸ್ಟ್ ಮಾಡ್ತೀರ ಅಂತ ಹೇಳ್ತೀರಿ. ಹೌದ್ರಿ, ಅವ್ರು ಯಾರು ಕಲ್ ತೂರಿದಾರ ಯಾರಂತ ಏನು ಗೊತ್ತಿಲ್ರಿ ನಮಗೆ. ನಮ್ ಗಣಪನ ಹಿಡ್ಕೊಂಡ್ ನಾವ್ ಇಂಥವ್ರಿಗೆ ಇದು ಮಾಡಿದಾರ ನೋಡ್ರಿ, ಎಲ್ಲ ಒಳಗೆ ಹಾಕ್ಸಿದಾರ ಅಂತ ಹುಡ್ರಲ್ರಿ ನಮ್ಮ ಹುಡ್ರು. ಆ ರೋಡಿಗೆ ಬೇಕಾದ್ರೆ ಯಾರಾದ್ರೂ ಕೇಳ್ಬೋದ್ರಿ, ಇಂಥ ಹುಡ್ರ ಅಂದ್ರೆ ನಾವು ಅದಕ್ಕೂ ಒಪ್ಪಿಗೆಂತವ್ರಿ. ನಾವು ಅಂತ ಹುಡ್ರ ಅಲ್ರಿ, ಅಂತ ಹುಡ್ರನ್ನ ಒಳಗೆ ಕರ್ಕೊಂಬಂದು ಹಾಕಿದಾರ. ನಮಗೇನು ಬೇಕ್ರಿ, ನಮ್ಮ ಮೊಮ್ಮಕ್ಳು ನಮಗೆ ಹೊರಗೆ ಬರ್ಬೇಕ್ರಿ ಅಷ್ಟ. ಇವಾಗ ಎಷ್ಟು ಜನ ಕರ್ಕೊಂಡು ಹೋಗ್ಯಾರ ನಿಮ್ಮ ಅಲ್ಲಿ? ಕರ್ಕೊಂಡ್ ಹೋಗ್ಯಾರ, 5 ಜನ ಕರ್ಕೊಂಡ್ ಹೋಗ್ಯಾರ್ರಿ. ಒಟ್ಟು ನಾವು ಗಣಪನ ಕರೆಕ್ಟಾಗಿ ತಗೊಂಡೋಗಿ ಇಟ್ಟು ಕಳ್ಸಕ್ಕಂತಂದು ಹೊಂಟಿದ್ವಿ. ಅವ್ರು ಎಲ್ಲಿಂದ ಬಂದ್ರಂತ ನಮಗೆ ಗೊತ್ತಿಲ್ಲ. ಅಷ್ಟರು ಬಂದು ಎಲ್ಲ ದುಂಡಗಾಗಿ ಈ ನಮ್ನೆ ಮಾಡ್ಯಾರ. ನಮ್ಮ ಮೊಮ್ಮಕ್ಕಳು ಯಾವ್ದಾರೆಲ್ಲ ಬೇಕಾರೆ ಬೇತೂರು ರೋಡ್ 2ನೇ ಕ್ರಾಸ್ನಾಗ ಎಲ್ಲಿ ಬಂದು ಕೇಳಿದ್ರೆ ಹೇಳ್ತೇವೆ ನಾವು, ನಮ್ಮ ಮೊಮ್ಮಕ್ಕಳು ಅಂತ ತಪ್ಪು ಮಾಡಿಲ್ಲ ಅಂತಂದು. ಇವ್ರು ಏನು ಮಾಡ್ಲಿಲ್ದಾರನ ಅವರು ಇದನ್ನ ಮಾಡಿದಾರನ ಹೊರಗೆ ಹಾಕಿ ಬಿಟ್ಟಾರ. ನಮ್ಮ ಮೊಮ್ಮಕ್ಕಳನ್ನ ಒಳಗೆ ಇಟ್ಕೊಂಡ್ರೆ ಏನು ಬರ್ತೈತ್ರಿ ಇವ್ರಿಗೆ? ಕಲ್ಲು ತೂರಾಟ ಮಾಡಿದವ್ರನ್ನ ಮತ್ತೆ ಗಲಭೆಗೆ ಕಾರಣ ಆದವ್ರನ್ನ ಬಿಟ್ಟಾರೆ, ಅಮಾಯಕನ ಕರ್ಕೊಂಡು ಹೋಗ್ತಾರೆ ಇದ್ದಾರನ ಒಳಗೆ ಇಟ್ಕೊಂಡಾರ್ರಿ. ಅವ್ರು ಒಳಗೆ ಬರ ಬಿಡ್ಬೇಕ್ರಿ ಅವ್ರನ್ನ. ರಾತ್ರಿ ನಾವೆಲ್ಲ ಗಣೇಶನ್ ಬಿಟ್ಟು ಬಂದು ಮನೆ ಮಕ್ಕಂದಾರ ನೆಬ್ಸ್ಕೊಂಡ್ ಹೋಗ್ಯಾರ ಅಂದ್ರೆ ಏನ್ ಮಾಡ್ಬೇಕು ನೋಡ್ರಿ. ಹಳ್ಳಿ ಮರದಿಂದ ನಾವು ಇದ್ರ ಗಣೇಶನ್ ದೇವಸ್ಥಾನ ಮಠನ ಕರೆಕ್ಟಾಗಿ ಹೋಗ್ಯಾವ್ರಿ. ಅಲ್ಲಿಂದ ಅವು ಕಲ್ಲು ತೂರಾಟಾರ ಅವ್ರ ಬೇರೆ, ನಾವ್ ಹಂಗ ಗಣೇಶನ್ ತಗೊಂಡ್ ಹೋಗ್ಯಾವ್ರಿ. ಅವ್ರು ಯಾವಾಗ ಗಲಾಟೆ ಮಾಡ್ಯಾರ ಏನೋ ಗೊತ್ತಿಲ್ಲ ನಮಗೆ. ಒಟ್ಟು ಅಲ್ಲಿಂದ ನಾವು ಚೆನ್ನಾಗ ಬಂದಾವಿ. ನಮ್ಮ ಬೇತೂರು ರೋಡ್ 2ನೇ ಕ್ರಾಸಿಂದ ಗಣೇಶನ್ ದೇವಸ್ಥಾನ ಮಠನ ಕರೆಕ್ಟಾಗಿ ಬಂದಾವ. ನಾವು ಪೊಲೀಸರು ಇದ್ರು ಆ ಕಡೆಗೆ ಈ ಕಡೆಗೆ ಇದ್ರು ಹಿಂಗ್ ಮಾಡ್ಯಾರ ನೋಡ್ರಿ. ಗಣೇಶೋತ್ಸವ ಸಮಿತಿಯಲ್ಲಿ ನಿಮ್ಮ ಮಕ್ಕಳು ಇದ್ರು ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋದ್ರ, ಇಲ್ಲ ಕಲ್ಲು ತೂರಾಟ ಇದಾನ ಅಂತ ಹೇಳಿ ಕಾರಣಕ್ಕೆ ಕರ್ಕೊಂಡು ಹೋಗಿರೋದು ಅವ್ರು. ನಮ್ಮ ಮಕ್ಕಳನ್ನು, ನಮ್ಮ ಮಕ್ಕಳು ಇರೋದಕ್ಕೆ ಕಾರಣಕ್ಕೆ ಕರ್ಕೊಂಡು ಹೋಗಿರೋದು ಅವ್ರು. ನಮ್ಮ ಮಕ್ಕಳು ಏನು ತಪ್ಪು ಮಾಡಿಲ್ಲಲ್ಲ, ಬಿಡ್ಲಿ ಅವರು, ಅದು ಯಾಕೆ ಬೇಕು? ಮುಂದೆ ಏನ್ ಮಾಡ್ಬೇಕಂತ ಸಚಿವರಿಗೆ ಏನಾದ್ರು ಮನವಿ ಮಾಡಿದ್ರೆ ಏನ್ ಕತೆ ಅಂತ ನೋಡ್ರಿ. ನನ್ನ ಮಗ ಮಲ್ಕೊಂಡಿದ್ದ, 2 ಗಂಟೆ ಒಳಗಡೆ ಪೊಲೀಸ್ನವ್ರು ಬಂದು 15 ಜನ ಮೀಟ್ರಿಯವರು, ಒಬ್ಬರು ಇದು ವೈಟ್ ಡ್ರೆಸ್ ಹಾಕೊಂಡವ್ರು ಬಂದು ನನ್ನ ಮಗನ ಕರ್ಕೊಂಡು ಹೋದ್ರು. ಅವರು ನನ್ನ ಮಗ ಎಲ್ಲಿ ಹೋಗ್ಲ್ದಾನು, ಅದೇನು DJ ತಗೊಂಬಂದಾರಂದು ಆ ಆಸೆ ಮಾತ್ರ ನನ್ನ ಮಗ ಹೋದ. ಮುಂದಕ್ಕೆ ಹೋದ್ಮೇಲೆ ಟ್ಯಾಂಕಿ ಕಡೆ ಹೋದ್ಮೇಲೆ ಅಲ್ಲಿಂದ ಕಲ್ಲು ತೂರಾಟ ಮಾಡಿದಾರೆ. ಬೇರೆ ಮಾಡಿದವ್ರಿಗೆ ಯಾಕ್ರಿ ಸಹ ಹಿಡ್ಕೊ ಬರಬೇಕು? ಇವರು ಮಾಡಿದವ್ರಿಗೆ ಹಿಡ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕು ತಾನೆ. ಅವ್ರಿಗೆಲ್ಲ ಬಿಟ್ಟು ನಮ್ಮ ಮಕ್ಳಿಗೆ ಮಾಡಿದವ್ರಿಗೆ ಯಾಕ್ರಿ ಮಾಡ್ಬೇಕು ಇವರೆಲ್ಲ? ಹೇಳ್ರಿ, ಇರಕ್ಕೆ ಒಬ್ಬ ಮಗ ನಮ್ಗೆ ಸಾಕೋರು ಯಾರು ಇಲ್ಲ. ನನ್ನ ಮಗನ ನಾವು ಇದಿಲ್ಲ ಅಂದ್ರೆ ನಮ್ಗೆ ಏನ್ರಿ ಇದು ಇರೋದು? ಮುಂದೆ ಏನ್ ಮಾಡ್ಬೇಕಂತ ಮನವಿ?
ಏನಿಲ್ರಿ ನಮ್ಮ ಮಕ್ಕಳು ನಮ್ಮ ಬಿಟ್ಟು ಕೊಡ್ಬೇಕ್ರಿ. ನಮ್ಮ ಮಕ್ಕಳು ನಮ್ಗೇನು ತಪ್ಪು ಮಾಡಿಲ್ಲ. ನಮ್ಮ ಮಕ್ಕಳು ನಮಗೇನು ತಪ್ಪು ಮಾಡಿಲ್ಲ. ನಮ್ಮ ಮಕ್ಕಳನ್ನ ಬಿಟ್ಟು ಕೊಡ್ಬೇಕು. ಮಾಡಿದಾರನ್ನ ಹೊರಗೆ ಬಿಟ್ಟು ಮಾಡ್ಲಿಲ್ದಾರನ್ನ ಒಳಗೆ ಕುಂದ್ರಿಸ್ಕೊಂಡ್ರೆ ಯಾರು ಕೇಳ್ತಾರೆ? ಫಸ್ಟ್ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಇರ್ಲೇಬೇಕ್ರಿ. ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಇರ್ಲೇಬೇಕ್ರಿ. ನಮ್ಮ ಮಕ್ಕಳು ತಪ್ಪು ಮಾಡ್ದಾನೆ ಯಾಕೆ ಸೋಸ್ಬೇಕ್ರಿ? ಅಲ್ಲಿ ಕುತ್ಕೊಂಡು ಏನು ಮಾಡ್ಯಾರ ಅಂತ ಸೋಸ್ಬೇಕು ಅವರು. ಹೌದ್ರಾ? ತಪ್ಪು ಮಾಡಿದ್ರೆ ಹಿಡ್ಕೊಳ್ಳಿ ಅವರು. ನಾವು ಹೇಳ್ತಿದ್ವಿ ತಪ್ಪು ಮಾಡ್ಯಾರ ಅಂತ, ತಾಯಿಗಳು ಹೇಳ್ತಿದ್ವಿ. ಅದು ಹೆಂಗೆ ಹೋಗಿ ಹಿಡ್ಕೊಂಡ್ರಿ? ನಮ್ಮ ಮಕ್ಕಳು ನಮಗೆ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಇರ್ಬೇಕ್ರಿ. ಅವರು ಸೇಫಾಗಿ ಅಷ್ಟೇ. ಕಲ್ಲು ತೂರಾಟ ಮಾಡಿದ್ರು ಅವರೆಲ್ಲ ಹೇಳ್ತಿದ್ರಮ್ಮ. ಅವ್ರನ್ನೆಲ್ಲ ಹೊರಗೆ ಬಿಟ್ಟಾರ. ತೂರಾಟ ಮಾಡಿದಾರನ್ನ ಹೊರಗೆ ಬಿಟ್ಟು ತೂರ್ಲಿರ್ದು ಮಾಡ್ಲಿಲ್ದಾರನ್ನ ಗಣಪನ ಕರ್ಕೊಂಬಂದು 10 ಗಂಟೆ ಬಂದು ಮನೆ ಸೇರಿ ಬಂದಾರನ್ನ ಬಿಟ್ಟು 3 ಗಂಟೆ ಬಂದು ಒಳಗೆ ನುಗ್ಗಿ ಪೊಲೀಸರು ಹೇಳ್ಕೊಂಡು ಹೋಗಿರಲ್ರಿ ಸರ್. ಮಾಡಿದಾರನ್ನ ಬಿಟ್ಟಾರಿ, ಮಾಡ್ಲಿಲ್ದಾರನ್ನ ಹೇಳ್ಕೊಂಡು ಹೋಗ್ಯಾರಲ್ರಿ. ನಮ್ಮ ಮಕ್ಕಳು ನಮಗೆ ಮನೆಗೆ ಬರ್ಬೇಕ್ರಿ ಸಾಯಂಕಾಲ ಅಷ್ಟೊತ್ತಿಗೆ. ಹೌದ್ರಿ. ಗಣೇಶ ಸಮಿತಿಯ 8 ಮಂದಿಯ ಯುವಕರನ್ನ ಬಂಧನಕ್ಕೆ ಒಳಪಡಿಸಿರೋದ್ರಿಂದ ಸಹಜವಾಗಿ ಪೋಷಕರ ಆತಂಕ ಮತ್ತು ಆಕ್ರೋಶ ಹೊರಬರ್ತಾ ಇದೆ. ಆದರೆ ಪೊಲೀಸರ ಅನುಮತಿಯನ್ನ ಪಡೆದೇ ಈ ಗಣೇಶೋತ್ಸವನ್ನ ಮಾಡಿರ್ತಾರೆ. ಹಾಗಾದ್ರೆ ಅಧಿಕಾರಿಗಳನ್ನ ಜವಾಬ್ದಾರನ್ನ ಮಾಡಬೇಕಲ್ವಾ ಈ ಕೇಸ್ನಲ್ಲಿ? ಉತ್ಸವಕ್ಕೆ ಪರ್ಮಿಷನ್ ತಗೊಂಡು ಉತ್ಸವ ನಡೆಸಿದ್ದಕ್ಕೆ ಅವರು ಒಳಗೆ ಹೋಗ್ಬೇಕಾ?